ನಮಸ್ಕಾರ ಗುರುಗಳಿಗೆ. ಹರೇ ಶ್ರೀನಿವಾಸ ಶಾಸನ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ನೃಹಜಮಹಮಮೇಜಂ ಧ್ಯೇಜಮಾಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಯಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಃ ಪತ್ಯೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವತ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂನಾಜ ಸ್ಮೃತಿ ಹೃದಯ ದೀಪ್ತಾಯ ಹರದೆ ಯೇನ ಪ್ರಾದುರಭಾವಿ ಭೂಮಿ ವಲಯೇ ವಿಸ್ತಾರಿಗೋ ಸಂತತಿ ಪ್ರಾಬೋಧಿಶ್ರುತಿ ಪಂಕಜಂ ಕರುಣಯಾ ಪ್ರಾಕಾಶಿತತ್ವಂ ಪರಂ ಧ್ವಾಂತಂ ಧ್ವಂ ಸಮನಾದಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಜುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸमे ಭೂಯಾತ್ ತತ್ತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾತ್ಯೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च रमा निवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः भुवि अनुव्याख्यान नलिने चञ्चरी कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्या अपि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्यास्मः किमपि च वदन्तोऽपि महताम् ओम नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि फणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः. ಈಗ ಹೊಸ ಅಧಿಕರಣ ಪುರುಷ ವಿದ್ಯಾಯಾಮಪಿ ಚ ಇತರೇಷಾಂ ಅನಾಮ್ನಾನಾ ಅಂತ ಹೀಗೆ ಅಲ್ಲಿ ಬರುವಂತಹ ಬ್ರಹ್ಮಸೂತ್ರ. ಇದುವರೆಗೆ ನಾವು ಹಿಂದೆ ಸಂಭೃತ್ಯಧಿಕರಣ ಅಂತ ಅದ್ರ ಬಗ್ಗೆ ಕೇಳಿದ್ವಿ. ಈಗ ಈ ಅಧಿಕರಣಕ್ಕೆ ಪುರುಷ ವಿದ್ಯಾಧಿಕರಣ ಅಂತ ಹೆಸರು. ಅಲ್ಲಿ ಬರೋ ಬ್ರಹ್ಮಸೂತ್ರನು ಪುರುಷ ವಿದ್ಯಾಯಾಮಪಿ ಅಂತ ಪ್ರಾರಂಭ ಆಗತ್ತೆ. ಆ ಪುರುಷ ವಿದ್ಯಾಧಿಕರಣ ಅಂತ ಇದಕ್ಕೆ ಕರೀತಾರೆ. ಈ ಪುರುಷ ವಿದ್ಯಾಧಿಕರಣದಲ್ಲಿ ಯಾವುದರ ಬಗ್ಗೆ ಚರ್ಚೆ ಅಂದಾಗ ಇಲ್ಲಿ ಗುರುವರ್ಥ ದೀಪಿಕಾದಲ್ಲಿ ವಿವರಿಸ್ತಾ ಕ್ವಚಿತ್ ಪುರುಷ ಸೂಕ್ತಾದೌ ಬಹುಗುಣಾಃ ಕ್ವಚಿತ್ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಇತ್ಯಾದೌ ಅಲ್ಪಗುಣಾಃ ಶ್ರುತಿಷ್ವೇವ ಉಚ್ಯಂತೆ ಇತಿ ಹೇತೋಃ ಅಂತ ಪ್ರಾರಂಭವನ್ನ ಮಾಡ್ತಾರೆ. ಈಗ ವೇದ ಮಂತ್ರಗಳಲ್ಲಿ ಎರಡು ತರ ಕಂಡಿದೆ. ಕೆಲವು ಕಡೆ ತುಂಬಾ ಭಗವಂತನ ಗುಣಗಳನ್ನ ತಿಳಿಸ್ತಾರೆ. ಅದು ಒಂದಲ್ಲ ಎರಡಲ್ಲ, ಅನೇಕ ಗುಣ ತಿಳಿಸ್ತಾರೆ. ಅದನ್ನ ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಗುಣ. ಕೆಲವು ಕಡೆ ಬಾಯಿ ಬಿಟ್ಟು 4 ಹೇಳ್ತಾರೆ. ಸತ್ಯಂ, ಜ್ಞಾನಂ, ಅನಂತಂ, ಬ್ರಹ್ಮ. ಸತ್ಯಂ, ಜ್ಞಾನಂ, ಅನಂತಂ ಆಯ್ತು. ಇನ್ನೊಂದೆಲ್ಲ ಹೋಯ್ತು, ಬ್ರಹ್ಮ ಅಂತ ಒಂದಿದೆ. ಅಲ್ಲಿ ಸತ್ಯ ಪದ, ಜ್ಞಾನ ಪದ, ಅನಂತ ಪದ, ಬ್ರಹ್ಮ ಪದ. ಹಾಗಾಗಿ 4 ಪದದಿಂದ 4 ಗುಣವನ್ನ ಹೇಳಿದ್ರು. ಹೀಗೆ
ಕೆಲವು ಕಡೆ ತುಂಬಾ ಕಡಿಮೆ ಗುಣ, 4 ಹೇಳ್ತಾರೆ. ಪುರುಷ ಸೂಕ್ತದಲ್ಲಿ ಉದಾಹರಣೆಗೆ ಪುರುಷ ಸೂಕ್ತ ಈಗ ತಾನೇ ಭಾಗವತದಲ್ಲೂ ಬಂತು ಪುರುಷ ಸೂಕ್ತದ ಬಗ್ಗೆ. ಆ ಪುರುಷ ಸೂಕ್ತದಲ್ಲಿ ಅನೇಕ ಗುಣ ಹೇಳ್ತಾರೆ. ಸಹಸ್ರ ಶೀರ್ಷತ್ವ, ಮತ್ತೆ ಸಹಸ್ರ ಪಾದವತ್ವ, ಸಹಸ್ರ ಅಕ್ಷಿಮತ್ವ, ಹೀಗೆ ಸಾವಿರಾರು ಕಣ್ಣುಗಳಿದೆ, ಸಾವಿರಾರು ಕಾಲುಗಳಿದೆ, ಸಾವಿರಾರು, ಮತ್ತೆ ಅವನ ಲೋಕದಿಂದ ಒಂದೊಂದು ಭಾಗದಿಂದ ಲೋಕಗಳು ಹುಟ್ಟಿದೆ, ಅವನ ಮುಖದಿಂದ ಬ್ರಾಹ್ಮಣ್ಯ, ಮತ್ತೆ ಅವನ ಬಾಹುಗಳಿಂದ ಕ್ಷತ್ರಿಯತ್ವ, ಹೀಗೆ ಅನೇಕ ಗುಣಗಳನ್ನ ಪುರುಷ ಸೂಕ್ತದಲ್ಲಿ ದೇವರ ಬಗ್ಗೆ ತಿಳಿಸಿದ್ದಾರೆ. ಅಂಥ ಅನೇಕ ಗುಣಗಳನ್ನ ಪುರುಷ ಸೂಕ್ತದಲ್ಲಿ ಏನ್ ತಿಳಿಸಿದ್ದಾರೆ, ಆ ಬಹುಗುಣಗಳ ಉಪಾಸನೆ ಮಾಡಬೇಕು ಅಂತ ಗೊತ್ತಾಗತ್ತೆ. ಯಾಕೆ? ಪುರುಷ ಸೂಕ್ತದಲ್ಲಿ ಬೇಕಾದಷ್ಟು ಗುಣವನ್ನು ಹೇಳಿದ್ರು. ಇನ್ನು ಸತ್ಯಜ್ಞಾನಮಂತ ಬ್ರಹ್ಮ ಅಂತ ತಗೊಂಡ್ರೆ ಅಲ್ಪ ಗುಣ, ಕೆಲವೇ ಗುಣ ಹೇಳಿದ್ದಾರೆ. ಹಾಗಾದ್ರೆ ಕೆಲವು ಕಡೆ ಜಾಸ್ತಿ ಹೇಳೋದು, ಕೆಲವು ಕಡೆ ಬಹುಗುಣ ಹೇಳೋದು, ಇದರಿಂದ ಏನ್ ಗೊತ್ತಾಯ್ತು ಅಂದ್ರೆ, ಯಾರು ಬಹುಗುಣಗಳನ್ನ ಬೇಕಾದಷ್ಟು ಭಗವಂತನ ಗುಣಗಳನ್ನ ಉಪಾಸನೆ ಮಾಡಿ, ಅಂದ್ರೆ ಅದನ್ನೆಲ್ಲ ಒಂದೇ ಸಲಿ ಬುದ್ಧಿಯಲ್ಲಿ ಇಟ್ಟುಕೊಂಡು ಉಪಾಸನೆ ಮಾಡ್ಲಿಕ್ಕೆ ಸಮರ್ಥರೋ ಅವ್ರು ಅದನ್ನ ಮಾಡ್ಲಿ. ಮಿಕ್ಕಿದವರೆಲ್ಲ ಅಂದ್ರೆ ಅಲ್ಪ ಗುಣವನ್ನ ಉಪಾಸನೆ ಯಾರು ಮಾಡ್ತಾರೆ, ಅಂದ್ರೆ ಅಷ್ಟನ್ನೇ ತಮ್ಮ ತಲೆಯಲ್ಲಿ ಒಂದೇ ಸಲಿ ಇಟ್ಟುಕೊಳ್ಳಿಕ್ಕೆ ಶಕ್ತಿಯನ್ನ ಹೊಂದಿದಾರೋ ಅಷ್ಟನ್ನ ಮಾತ್ರ ಅಂಥವರು ಅಲ್ಪಗುಣ ಉಪಾಸನೆ ಮಾಡ್ಲಿ. ಸರಿ, ಇದರಿಂದ ಏನಾಯ್ತು? ಈಗ ಪ್ರಶ್ನೆ ಏನು ಪೂರ್ವಪಕ್ಷಿದು ಅಂದ್ರೆ, ಈಗ ಕೆಲವು ಕಡೆ ಬಹುಗುಣ ಉಪಾಸನೆ ಮಾಡೋರು ಬಹುಗುಣ ಉಪಾಸನೆ ಮಾಡ್ಲಿ, ಅಲ್ಪಗುಣ ಉಪಾಸನೆ ಮಾಡೋರು ಅಲ್ಪಗುಣ ಉಪಾಸನೆ ಮಾಡ್ಲಿ, ಸರ್ವಗುಣ ಉಪಾಸನೆ ಮಾಡ್ಬೇಕು ಅಂತ ಯಾಕೆ ಆಗ್ರಹ? ಯಾಕೆ? ಅದನ್ನ ತೆಗೆದುಬೇಡಿ. ವಸ್ತುತಃ ಹಿಂದೆ ಎಲ್ಲ ಹೇಳಿದ್ರು ಸರ್ವಗುಣ ಉಪಾಸನೆ ಮಾಡ್ಬೇಕು, ದೇವರಲ್ಲಿರುವಂತಹ ಸಕಲ ಗುಣಗಳ ಉಪಾಸನೆ ಮಾಡ್ಬೇಕು. ಅದ್ ಬೇಡವೇ ಬೇಡ. ಎಲ್ಲಾ ವೇದದಲ್ಲಿ ಹೇಳಿರೋ ಗುಣಗಳನ್ನ ಉಪಸಂಹಾರ ಮಾಡ್ಬೇಕು ಅನ್ನೋದು ಸರಿನೇ ಇಲ್ಲ. ಯಾಕೆ ಸರಿ ಇಲ್ಲ ಅಂದ್ರೆ, ಯಾಕೆ ಕೆಲವು ಕಡೆ 4 ಹೇಳ್ತಾರೆ, ಕೆಲವು ಕಡೆ ಜಾಸ್ತಿ ಪುರುಷ ಸೂಕ್ತದಲ್ಲಿ ಒಂದಿಷ್ಟು ಹೇಳ್ತಾರೆ, ಎಲ್ಲಾ ಹೇಳಲ್ಲ, ಒಂದಿಷ್ಟು ಹೇಳ್ತಾರೆ. ಸತ್ಯಜ್ಞಾನಮಂತ ಬರುವ ಕೆಲವೇ ಹೇಳ್ತಾರೆ. ಯಾಕೆ ಈ ರೀತಿ ಹೇಳ್ತಾರೆ? ಸರ್ವಗುಣ ಉಪಸಂಹಾರ ಮಾಡೋದ್ ಬೇಕಾಗಿಲ್ಲ. ಎಲ್ಲಾ ಭಗವಂತನ ಗುಣಗಳನ್ನ ತಲೆಯಲ್ಲಿ ಇಟ್ಕೊಂಡು ಒಮ್ಮೆಲೆ ದೇವರ ಧ್ಯಾನ ಮಾಡ್ಬೇಕು ಅಂತ ಇಲ್ಲ, ಬೇಕಾಗಿಲ್ಲ ಅಂತ ಅಪ್ರಯೋಜನತಾ ಅಂತ ಅದಕ್ಕೆ ಪೂರ್ವ ಪಕ್ಷಿ ತಾನು ಕಾರಣವನ್ನ ಮುಂದಿಡ್ತಾನೆ. ಅಪ್ರಯೋಜನತಾ ಅನ್ನೋದಕ್ಕೆ ಏನರ್ಥ ಅಂದ್ರೆ, ಎಲ್ಲಾ ಗುಣಗಳನ್ನ ದೇವರಲ್ಲಿ ಚಿಂತಿಸೋದ್ರಿಂದ ಪ್ರಯೋಜನ ಏನಿದೆ? ಏನು ಪ್ರಯೋಜನ ಇಲ್ಲ, ಅದು ಬೇಡ. ಕೆಲವು ಏನು ದೇವ್ರ ಧ್ಯಾನ ಮಾಡ್ಬೇಕಷ್ಟೇ ತಾನೆ, ಅದು ಅಲ್ಪ ಗುಣದಿಂದಲೋ ಬಹುಗುಣದಿಂದಲೋ ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವ್ರವ್ರು ಮಾಡ್ತಾರಷ್ಟೆ. ಆದ್ರಿಂದ ಸುಮ್ನೆ ಸರ್ವಗುಣ ಉಪಾಸನೆ ಮಾಡಿ ಅಂತ ಹೇಳಿ ಅದನ್ನ ಯಾಕೆ ವಿಧಾನ ಮಾಡ್ತೀರಿ? ಅದು ವ್ಯರ್ಥ ಅಂತ ಪ್ರಶ್ನೆ ಮಾಡಿಕೊಂಡು ಅದಕ್ಕೆ ಉತ್ತರ ಕೊಡ್ತಾರೆ. ಆನತಿ, ಇಲ್ಲ ಪ್ರಾಪ್ತಿ ಮಾಡ್ಬೇಕು ಅಂತ ಬಂತು. ಇದ್ರ ಅಭಿಪ್ರಾಯ ಏನು ಅನ್ನೋದನ್ನ ಇಲ್ಲಿ ನ್ಯಾಯ ವಿವರಣದಲ್ಲಿ ಬಿಡಿಸಿರೋದನ್ನ ಇಲ್ಲಿ ಗುರುವರ್ಥ ದೀಪಿಕಾದಲ್ಲಿ ಬಿಡಿಸ್ತಾ ಹೋಗ್ತಾರೆ. ಉಪಸಂಹಾರಸ್ಯ ಸರ್ವತೋಪ್ಯುಪಸಂಹಾರಸ್ಯ ಅಪ್ರಯೋಜನತಾ, ಪ್ರಯೋಜನಾಭಾವ ರೂಪ ವೈಯರ್ಥ್ಯಂ, ಏನು ಪ್ರಯೋಜನ ಇಲ್ಲ ಅಂತ ಪೂರ್ವ ಪಕ್ಷ ಬಂತು. ಅದಕ್ಕೆ ಇಲ್ಲಿ ಪೂರ್ವ ಪಕ್ಷಿಗಳ ಅಭಿಪ್ರಾಯವನ್ನು ತಿಳಿಸ್ತಾರೆ. ಇದು ಸಿದ್ಧಾಂತ. ನಾವು ಉತ್ತರ ಕೊಡೋ ಮುಂಚೆ ನಾವು ವಾದಿರಾಜರು ತಾವು ಈ ಪೂರ್ವ ಪಕ್ಷ ಯಾರು ಪ್ರಶ್ನೆ ಮಾಡಿದ್ನಲ್ಲ, ಇದನ್ನ ಇಟ್ಕೊಂಡು ಒಂದು ಶಬ್ದವನ್ನ ಇಟ್ಕೊಂಡು ಏನು ಪ್ರಯೋಜನ ಇಲ್ಲ, ದೇವರ ಎಲ್ಲಾ ಗುಣ ಉಪಾಸನೆ ಯಾಕೆ ಮಾಡ್ತೀರಿ ಅಂತ ಪ್ರಶ್ನೆ ಮಾಡಿದ್ನಲ್ಲ, ಪ್ರಯೋಜನ ಇಲ್ಲ ಅಂತ, ಆ ಪೂರ್ವ ಪಕ್ಷಿಯ ಮನಸ್ಸಿನಲ್ಲಿ ಏನಿದೆ, ಯಾವುದನ್ನ ಮನಸ್ಸಲ್ಲಿ ಇಟ್ಕೊಂಡು ಈ ತರ ಒಂದು ಪ್ರಶ್ನೆಯನ್ನ ಮಾಡ್ತಾ ಇದ್ದಾನೆ ಅನ್ನೋದನ್ನ ಒಂದು ವಾಕ್ಯದಲ್ಲಿ ಬಿಡಿಸ್ತಾರೆ. ಅದನ್ನ ಗಮನಿಸ್ಬೇಕು. ಅಲ್ಲಿ 2 ವಾಕ್ಯಗಳನ್ನ ಕೊಟ್ಟಿದ್ದಾರೆ, ಅದರ ವಿವರಣೆ ಆಗಿದೆ. ಅದು ಬಹುತರ ಗುಣ ಪ್ರತಿಪಾದಕ ಶ್ರುತಿಭ್ಯ ಮಹಾಗುಣ ಉಪಾಸಕಸ್ಯ ಉಪಸಂಹಾರ, ಅಲ್ಪ ಗುಣೋಪಾಸಕಸ್ಯ ತು ಅಲ್ಪಗುಣ ಪ್ರತಿಪಾದಕಶ್ಚಿತ ಉಪಸಂಹಾರ ಇತ್ಯೇವ ಅಲಂ ಇತಿ ಪೂರ್ವ ಪಕ್ಷಿಣೋ ಭಾವ. ಈಗ ಮಹಾಗುಣ ಉಪಾಸಕ ಅಂತ ಕೆಲವರು ಇರ್ತಾರೆ, ತುಂಬಾ ಜಾಸ್ತಿ ಉಪಾಸನೆ ಮಾಡೋರು ದೇವರ ಗುಣಗಳನ್ನ. ಅಂಥ ಜ್ಞಾನಿಗಳು ಬಹಳ ಗುಣಗಳನ್ನ ಹೇಳೋ ಶ್ರುತಿಗಳಿಂದ ಉಪಾಸನೆ ಮಾಡ್ಕೊಳ್ಳಿ. ಸರ್ವಗುಣ ಉಪಾಸನೆ ಮಾಡೋದ್ ಬೇಡ, ಎಲ್ಲಾ ದೇವರ ಗುಣಗಳನ್ನ ಮಾಡೋದ್ ಬೇಡ, ಎಲ್ಲಾ ಅನ್ನೋ ಅಂಶ ಬೇಡ ಅಂತ ಆ ಪೂರ್ವ ಪಕ್ಷಿಯ ಮನಸ್ಸಲ್ಲಿದೆ. ಜಾಸ್ತಿ ಗುಣ ಎಲ್ಲ ಹೇಳ್ತಾರೋ ಅದನ್ನೆಲ್ಲ ಮಾಡ್ಲಿ. ಎಲ್ಲಾ ಅಂದ್ರೇನು, ಇಡೀ ಎಲ್ಲಾ ವೇದದಲ್ಲಿ ಎಲ್ಲಾ ಕಡೆ ಹೇಳಿರೋ ಭಗವಂತನ ಎಲ್ಲಾ ಗುಣಗಳನ್ನು ಮಾಡ್ಬೇಕು, ಯಾಕೆ ಬೇಕಷ್ಟು? ಬೇಕಾಗಿಲ್ಲ ಅದು. ಮಹಾಗುಣ ಉಪಾಸಕನು ಕೂಡ, ಯಾರು ಜಾಸ್ತಿ ಗುಣಗಳನ್ನ ಉಪಾಸನೆ ಮಾಡ್ತಾನೆ ಅವನು ಕೂಡ ಪುರುಷ ಸೂಕ್ತದಲ್ಲಿ ಬಂದ ಒಂದಿಷ್ಟು ಗುಣ ಮಾಡ್ಲಿ ಸಾಕು, ಅದು ಜಾಸ್ತಿನೇ ಇದೆ ಅಷ್ಟ್ ಮಾಡ್ಲಿ. ಇನ್ನು ಅಲ್ಪ ಗುಣ ಪ್ರತಿಪಾದಕ ಶ್ರುತಿತಃ, ಅಲ್ಪ ಗುಣ ಭಗವಂತನ ಅಷ್ಟು ಗುಣಗಳನ್ನ ಹೇಳುವಂಥದ್ದಲ್ಲ, ಕೆಲವು ವೇದವಾಕ್ಯಗಳು ಕೆಲವೇ ಹೇಳುತ್ತೆ. ಅಂಥದ್ದನ್ನ ಅಲ್ಪ ಗುಣ ಉಪಾಸಕ, ಯಾರು ಅಲ್ಪ ಗುಣಗಳನ್ನು ಉಪಾಸನೆ ಮಾಡ್ತಾ ಇರ್ತಾನೆ ಅಂಥವನು ಅಷ್ಟನ್ ಮಾತ್ರ ಮಾಡ್ಲಿ.
ಅಂತ ಇದು ಪೂರ್ವ ಪಕ್ಷೀಯ ಮನಸ್ಸಿನಲ್ಲಿರೋದು. ಆಗ ಅದಕ್ಕೆ ಉತ್ತರ ಕೊಡ್ತಾ ಹೋಗ್ತಾರೆ. ಗುಣ ಸರ್ವೇ ಬ್ರಹ್ಮಣೇವ ಹ್ಯುಪಾಸ್ಯಾಃ ನಾನ್ಯೈಃ ದೇವೈಃ ಕಿಮು ಸರ್ವೈರ್ಮನುಷ್ಯೈಃ ಇತಿ ಶ್ರುತೇಃ. ಎಲ್ಲಾ ಗುಣಗಳನ್ನ ಉಪಾಸನೆ ಮಾಡಬೇಕು ಅಂತ ಇರೋದು ಎಲ್ಲೂ ಇಲ್ಲ ಅಂತ ಹೇಳ್ಬೇಡಿ, ಇದೆ. ಒಬ್ರು ಮಾಡ್ತಾರೆ, ಅದನ್ನ ಬ್ರಹ್ಮದೇವರು ಮಾಡ್ತಾರೆ. ಹಾಗಾಗಿ ವೇದದಲ್ಲೇ ಎಲ್ಲಾ ಗುಣಗಳನ್ನ, ಭಗವಂತನ ಗುಣಗಳನ್ನ ಉಪಾಸನೆ ಮಾಡಬೇಕು ಅಂತ ವಿಧಾನ ಮಾಡೋದು ತಪ್ಪಲ್ವಾ ಅಂದ್ರೆ ತಪ್ಪಲ್ಲ. ಅದಕ್ಕೆ ಬ್ರಹ್ಮದೇವರಿದ್ದಾರೆ. ಬ್ರಹ್ಮದೇವರು ಬಿಟ್ಟು ಬೇರೆ ದೇವತೆಗಳ ಕೈಲೂ ಆಗಲ್ಲ ಸರ್ವಗುಣ ಉಪಾಸನೆ ಮಾಡ್ಲಿಕ್ಕೆ. ಆದ್ರಿಂದ ಬೇರೆ ದೇವತೆಗಳು ಬಿಡಿ, ಇನ್ನು ಮನುಷ್ಯರ ಕಥೆ ಏನು, ಬೇರೆ ದೇವತೆಗಳಿಗಂತೂ ಸಾಧ್ಯ ಇಲ್ಲ. ಇನ್ನು ಮನುಷ್ಯರಿಗಂತೂ ಸುತರಾಂ ಸಾಧ್ಯ ಇಲ್ಲ ಅಂತ ಅರ್ಥ. ಅದನ್ನ ಸರ್ವೇ ಗುಣಾಹ ಬ್ರಹ್ಮಣೈವ ಹಿ ಉಪಾಸ್ಯ, ಬ್ರಹ್ಮದೇವರು ಮಾತ್ರ ಉಪಾಸನೆ ಮಾಡ್ತಾರೆ. ನ ಅನ್ಯೈಹಿ ದೇವೈಹಿ, ಬೇರೆ ದೇವತೆಗಳಿಂದ ಸಾಧ್ಯ ಇಲ್ಲ. ಇನ್ನು ಕಿಮು ಸರ್ವೈರ್ ಮನುಷ್ಯೈಹಿ, ಮನುಷ್ಯರ ಕಥೆಯಲ್ಲಿ ಅಂತ ಈ ರೀತಿ ವೇದನೆ ಹೇಳಿದೆ. ಹಾಗಾದೇನಾಯ್ತು, ಇದಕ್ಕೆ ಉತ್ತರ ಏನ್ ಬಂತು ಅಂದ್ರೆ, ಸರ್ವಗುಣ ಉಪಾಸಕಸ್ಯಾಪ್ಯಧಿಕಾರಿಣೋ ಭಾವಾತ್, ಎಲ್ಲಾ ಗುಣಗಳನ್ನು ಉಪಾಸನೆ ಮಾಡೋ ಅಧಿಕಾರಿಯೂ ಒಬ್ಬ ಸಿಗ್ತಾನೆ. ಯಾರು ಇಲ್ಲ ಅಂತಂದ್ರೆ ಸರಿ ವ್ಯರ್ಥ ಅಂತ ಹೇಳ್ಬೋದು. ಯಾಕೆ, ಜಾಸ್ತಿ ಮಾಡ್ತಾರೆ, ಕಡಿಮೆ ಮಾಡೋರು ಕಡಿಮೆ ಗುಣ ಉಪಾಸನೆ ಮಾಡ್ತಾರೆ. ಪೂರ್ಣ ಎಲ್ಲಾ ಮಾಡೋರು ಯಾರಿದ್ದಾರೆ, ಯಾರು ಇಲ್ವಲ್ಲ ಅಂತ ಅನ್ಬೇಡಿ. ಏಕತ್ರ ಭಾವ ಒಂದ್ ಕಡೆ ಇದೆ, ಎಲ್ಲಿ ಬ್ರಹ್ಮದೇವರಲ್ಲಿ ಕಂಡಿದೆ ಅಂತ ಅಧಿಕಾರಿಗಳು ಇದ್ದಾರೆ. ಅದರಿಂದ ಒಂದು ಕಡೆ ಇರೋದ್ರಿಂದ ಅದಕ್ಕೆ ಮಹತ್ವ ಕೊಟ್ಟಿಲ್ಲ. ಅಂದ್ರೆ ಮನುಷ್ಯರಿಗೆ ಅಸಾಧ್ಯವಾದ ಮಾತು, ಅದಕ್ಕೆ ಅಲ್ಪ ಗುಣವನ್ನ ಉಪಾಸನೆ ಮಾಡಿ. ದೇವತೆಗಳಿಗೂ ಕೂಡ ಪರಿಪೂರ್ಣ ಗುಣ ಉಪಾಸನೆ ಮಾಡೋದು ಅಸಾಧ್ಯ, ಆದ್ರಿಂದ ಅವರಿಷ್ಟನ್ನೇ ಮಾಡಿ ಅಂತ ಹೀಗೆ ಈ ಕಾರಣದಿಂದ ಹೇಳಿದ್ದಷ್ಟೇ ಹೊರತು ಸರ್ವಗುಣ ಉಪಾಸನೆ ಮಾಡ್ಲೇಬಾರ್ದು, ಅದನ್ನ ವಿಧಾನ ಮಾಡ್ಲೇಬೇಡಿ ಅಂತ ಆತರ ಆಕ್ಷೇಪವನ್ನ ಮಾಡಬೇಡಿ. ಏಕತ್ರ ಅಪೃಥಕ್ ಸರ್ವಗುಣಾನುಕ್ತೇಹೇ ಬಲಾದ್ ಉಪಸಂಹಾರ ಆನತೇಹೇ. ಆದ್ರಿಂದ ಉಪಸಂಹಾರ ಆನತಿ ಅಂದ್ರೆ ಸರ್ವಗುಣಗಳನ್ನ ಧ್ಯಾನ ಮಾಡಬೇಕು ಅನ್ನೋ ವಿಷಯ ಇದ್ದೇ ಇದೆ. ಅದು ಚತುರ್ಮುಖ ಬ್ರಹ್ಮದೇವರಿಗೆ ಅನ್ವಯಿಸೋದ್ರಿಂದ ಏನು ತೊಂದರೆ ಇಲ್ಲ. ಅಂದ್ರೆ ಈ ಒಂದೊಂದು ಭಾಗದಲ್ಲಿ ಏಕತ್ರ ಒಂದೊಂದು ವೇದವಾಕ್ಯವನ್ನ ತಗೊಂಡಾಗ ಅಪೃಥಕ್ ಸರ್ವಗುಣಾನುಕ್ತೇಶ್ಚ ಅಂತ ಇದೆ. ಅದು ಅಪೃಥಕ್ ಅಂತ ಬಿಡಿಸ್ಕೊಳ್ಬಾರದಂತೆ. ಅಪೃಥಕ್ ಅಂದ್ರೆ ಪ್ರತ್ಯೇಕವಾಗಿ ಅಲ್ಲದೆ ಅಂತ ಅರ್ಥ ಬರುತ್ತೆ. ಅದು ಆಪೃಥಕ್ ಅಂತ ಬಿಡಿಸ್ಕೊಳ್ಬೇಕಂದ್ರೆ ಚೆನ್ನಾಗಿ ವಿಸ್ತಾರವಾಗಿ ದೇವರ ಗುಣ ಹೇಳಿಲ್ಲ ಆದ್ರಿಂದ ಅಂತ. ಒಂದೇ ಕಡೆ ದೇವರ ಎಲ್ಲಾ ಗುಣಗಳನ್ನು ಹೇಳಿಲ್ದೇ ಇರ್ಬೋದು ವಿಸ್ತಾರವಾಗಿ, ಆದ್ರೆ ಅಲ್ಲಲ್ಲಲ್ಲಿ ಹೇಳಿರುವಂತ ಅನೇಕ ಗುಣಗಳನ್ನ ಯಾವ ಯಾವ ದೇವತೆಗಳು ಶಕ್ತರೋ ಅವರೆಲ್ಲ ಅಂತ ಗುಣಗಳನ್ನ ಉಪಾಸನೆ ಮಾಡೇ ಮಾಡ್ತಾರೆ. ಆದ್ರಿಂದಲೇ ಎಲ್ಲಾ ಗುಣಗಳನ್ನ ಒಂದ್ ಕಡೆ ಹೇಳ್ದೆ ಇರ್ಬೋದು ನಿಜ, ಹಾಗಂತ ಹೇಳಿಲ್ಲ ಅಂತ ಹೇಳ್ಬೇಡಿ, ಎಲ್ಲಾ ಕಡೆ ಹೇಳೇ ಇದ್ದಾರೆ. ಹೀಗೆ ಬ್ರಹ್ಮದೇವರು ಸಕಲ ಗುಣಗಳ ಉಪಾಸನೆಯನ್ನ ಮಾಡ್ತಾರೆ ಅಂತ ಇದ್ದೇ ಇದೆ. ಆದ್ರಿಂದ ಅವರ ಬಗ್ಗೆ ಆಗ್ಬೇಕಾದ್ರೆ ಎಲ್ಲಾ ಗುಣಗಳ ಉಪಾಸನೆ ಇದ್ದೇ ಇದೆ. ಪುರುಷ ಸೂಕ್ತದಲ್ಲಿ ಅನೇಕ ಗುಣಗಳನ್ನು ಹೇಳಿದ್ದಾರೆ ನಿಜ, ಎಲ್ಲಾ ಗುಣವನ್ನು ಹೇಳಲಿಕ್ಕೆ ಹೋಗ್ಲಿಲ್ಲ. ಹಾಗಂದ್ ಮಾತ್ರಕ್ಕೆ ಚತುರ್ಮುಖ ಬ್ರಹ್ಮದೇವರು ಸಕಲ ಗುಣ ಉಪಾಸನೆ ಮಾಡಬಾರ್ದು ಅಂತ ಏನಿಲ್ಲ, ಅವ್ರು ಮಾಡ್ತಾರೆ, ಅವರ ಅಧಿಕಾರಿಗಳು. ಬೇರೆ ದೇವತೆಗಳಿಗೆ ಅಷ್ಟೇ ಶಕ್ತಿ ಇಲ್ಲ ಅಂತ ಇಷ್ಟು ಇಲ್ಲಿ ವಿಷಯ ಬಂದಿದ್ದು. ಅದನ್ನ ಗುರುವರ್ಥ ದೀಪಿಕಾದಲ್ಲಿ ಬಿಡಿಸಿದ್ದಾರೆ. ಅಲ್ಲಿ ಅಪೃಥಕ್ ಅನ್ನೋ ಶಬ್ದಕ್ಕೆ ಏನರ್ಥ ಅಂದ್ರೆ, ಅಲ್ಲಿ ಅಪೃಥಕ್ ಅಂತ ಮೊದಲು ಮಾಡ್ಕೊಳ್ಳೋದೇ ತಪ್ಪು. ಅಪೃಥಕ್ ಅಲ್ಲ, ಅದು ಏನಂದ್ರೆ ಏಕತ್ರ ಆಪೃಥಕ್, ಆ ಸಮ್ಯಕ್ ಪೃಥಕ್ ವಿಸ್ತರೇಣ ಅಂದ್ರೆ ಚೆನ್ನಾಗಿ ಪ್ರತ್ಯೇಕವಾಗಿ, ಅಂದ್ರೆ ಪೃಥಕ್ ಅನ್ನೋದಕ್ಕೆ ವಿಸ್ತರೇಣ ಅಂತ ಇಟ್ಕೊಳ್ಳಿ. ಚೆನ್ನಾಗಿ ವಿಸ್ತಾರವಾಗಿ ಎಲ್ಲ ಭಗವಂತನ ಗುಣಗಳನ್ನು ಹೇಳಿಲ್ಲ ಅಷ್ಟೇ ಹೊರತು ಭಗವಂತನ ಸರ್ವಗುಣೋಪಾಸನೆ ಮಾಡೋರು ಯಾರು ಇಲ್ಲ ಅಂತ ಅರ್ಥ ಅಲ್ಲ ಅಂತ. ಇಷ್ಟು ಈ ಪುರುಷ ವಿದ್ಯಾಧಿಕರಣದ ವಿಷಯವನ್ನ ಇಲ್ಲಿ ಗುರುವರ್ಥ ದೀಪಿಕಾದಲ್ಲಿ ವಾದಿರಾಜರು ತಿಳಿಸಿದ್ದಾರೆ. ಇನ್ನು ಈ ಅಧಿಕರಣದಲ್ಲಿ ಬರೋ ಈ ಬ್ರಹ್ಮಸೂತ್ರದ ಅರ್ಥವನ್ನ ತಿಳ್ಕೊಳ್ಬೇಕು. ಅಲ್ಲಿ ಪುರುಷ ವಿದ್ಯೆ ಅಂತ ಬಂತು, ಪುರುಷ ವಿದ್ಯಾಧಿಕರಣ ಅಂತ ಬಂತಲ್ಲ, ಪುರುಷ ಸೂಕ್ತವನ್ನ ಉಲ್ಲೇಖಿಸುವಂತ ಅಧಿಕರಣ ಇದು. ಪುರುಷ ವಿದ್ಯೆ ಅಂದ್ರೆ ಅದೇ ಪುರುಷ ಸೂಕ್ತ ಅಂತ ಅರ್ಥ. ಪುರುಷ ವಿದ್ಯೆ, ಪುರುಷ ವಿದ್ಯೆ ಅಂದ್ರೆ ಇದೇನು, ಪುರುಷ ಸೂಕ್ತ ಅಂತ ಅರ್ಥ. ಪುರುಷ ವಿದ್ಯಾಯಾಮಪಿ, ಓಂ ಪುರುಷ ವಿದ್ಯಾಯಾಮಪಿ, ಅದೇ ಪುರುಷ ಸೂಕ್ತದಲ್ಲಿಯೂ ಇತರೇಶಾಂ ಅನಾಮ್ನಾನಾತ್, ಕೆಲವು ಗುಣವನ್ನು ಅಲ್ಲೂ ಕೂಡ ಹೇಳಲಿಲ್ಲ, ಇನ್ನು ಕೆಲವು ಕಡೆ ಹೇಳಿದ್ದಾರೆ ಅಷ್ಟೇ. ಆದ್ರಿಂದ ಎಲ್ಲಾ ವೇದದಲ್ಲಿ ಹೇಳಿರುವಂತಹ ಗುಣಗಳನ್ನು ಉಪಸಂಹಾರ ಮಾಡ್ಲೇಬೇಕು. ಎಲ್ಲಾ ಕಡೆ ಒಟ್ಟಿಗೆ ಹೇಳಿರೋದಿಲ್ಲ, ಅಲ್ಲಲ್ಲಿ ಹೇಳಿರ್ತಾರೆ ಅಂತ ಎಲ್ಲ ಸೇರಿಸ್ಕೊಂಡು ಎಲ್ಲ ಗುಣ ಉಪಾಸನೆಯನ್ನ ಬ್ರಹ್ಮದೇವರು ಮಾಡ್ತಾರೆ. ಇಷ್ಟು ಈ ಬ್ರಹ್ಮಸೂತ್ರದ ಅರ್ಥವನ್ನ ವಿವರಿಸಿ ಮುಂದಕ್ಕೆ ವೇದಾದ್ಯಧಿಕರಣ ಅಂತ ಒಂದೇ ಸೂತ್ರವನ್ನ ಹೊಂದಿರುವಂತಹ ಅಧಿಕರಣ. ಇಲ್ಲಿ ಪ್ರಶ್ನೆ ಇಷ್ಟು, ಈ ಭೇದನ
ಅಂತ ಒಂದು ಗುಣ ಇದೆ. ಭೇದನ ಅಂತಂದ್ರೇನು? ಒಂದು ಮಾತಿದೆ, ಈ ಪೂರ್ವ ಪಕ್ಷಿ ಪ್ರಶ್ನೆಯನ್ನು ಮಾಡ್ತಾನೆ, ದೇವರ ಗುಣ ಉಪಾಸನೆ ಮಾಡಿ ಮಾಡಿ ಅಂತ ಹೇಳ್ತಿರಲ್ಲ, ದೇವರ ಎಲ್ಲಾ ಗುಣ ಉಪಾಸನೆ ಮಾಡ್ಬೋದಾ ನಾವು? ಹೌದು, ಅದರಲ್ಲೇನಿದೆ, ದೇವರ ಎಲ್ಲಾ ಗುಣನೂ ಉಪಾಸನೆ ಮಾಡ್ಲೇಬೇಕು, ಅದರೇನು ಹೊಸ ಏನ್ ಪ್ರಶ್ನೆ ಅದು? ದೇವರ ಗುಣ ಉಪಾಸನೆ ಮಾಡ್ಬೇಕು ಅಂದ್ರೆ ಎಲ್ಲಾ ಮಾಡ್ಬೇಕೋ ಬೇಡ್ವೋ? ಈಗ ತಾನೇ ಮುಂಚೆ ಏನ್ ಹೇಳಿದ್ವಿ, ಎಲ್ಲಾ ಗುಣ ಉಪಾಸನೆ ಮಾಡ್ಬೇಕು, ಬ್ರಹ್ಮದೇವರು ಮಾಡ್ತಾರೆ, ಕೆಲವ್ರಿಗೆ ಆಗಲ್ಲ, ಜಾಸ್ತಿ ಇದ್ದವ್ರು, ಜಾಸ್ತಿ ಸಾಮರ್ಥ್ಯ ಇದ್ದವ್ರು ಅದಕ್ಕೆ ಅನುಗುಣವಾಗಿ ಅನೇಕ ಗುಣ ಉಪಾಸನೆ ಮಾಡ್ತಾರೆ. ಎಷ್ಟ್ ಸಾಧ್ಯ ಅಷ್ಟ್ ಮಾಡ್ಲೇಬೇಕು ಅಂತ ಅರ್ಥ ಅಲ್ವಾ? ಅಂದ್ರೆ ಅದು ಅಭಿಪ್ರಾಯ ಹಾಗಲ್ಲ. ಒಂದ್ ವೇದವಾಕ್ಯ ಇದೆ, ಅಗ್ರೇ ತ್ವಚಂ ಯಾತು ಧಾನಸ್ಯ ಭಿಂದಿ ಅಂತ ಒಂದು ವೇದಮಂತ್ರ ಇದೆ. ಈ ವೇದಮಂತ್ರಕ್ಕೆ ಏನ್ ಅರ್ಥ ಅಂದ್ರೆ, ಹೇ ಪರಮಾತ್ಮ, ಅಗ್ನಿನಾಮಕ ಪರಮಾತ್ಮ, ಅಗ್ನಿ ಅನ್ನೋ ಹೆಸರನ್ನು ಹೊಂದಿರೋ ಪರಮಾತ್ಮ, ನೀನು ಯಾತುಧಾನಸ್ಯ, ಈ ರಾಕ್ಷಸರಿರ್ತಾರಲ್ಲ, ರಾಕ್ಷಸರ ಚರ್ಮವನ್ನ ಸೀಳ್ ಹಾಕು, ಭಿಂದಿ, ಅದನ್ನ 2 ಹೋಳಾಗಿ ಮಾಡು, ದ್ವೈಧೀಕರಣ ಮಾಡು ಅಂತ. ಹೀಗೆ ರಾಕ್ಷಸರ ಚರ್ಮವನ್ನ ಸೀಳಿ ಅವರ ಸಂಹಾರ ಮಾಡು ಪರಮಾತ್ಮ ಅಂತ ಭೇದನವನ್ನ ಹೇಳಿದ್ದಾರೆ ಈ ವೇದವಾಕ್ಯದಲ್ಲಿ. ಈ ತರ ಅನೇಕ ಗುಣಗಳಿದೆ. ಅಂದ್ರೆ ದುಷ್ಟ ನಿಗ್ರಹ, ಕೆಟ್ಟವರನ್ನ ಭಗವಂತ ಕೊಂದ, ಈಗ ರಾವಣನ ಸಂಹಾರವನ್ನ ಮಾಡ್ದ, ಹಾಗೆ ಹಿರಣ್ಯಕಶಿಪುವನ್ನ ಸಂಹಾರ ಮಾಡ್ದ, ನರಸಿಂಹದೇವರು ಹಿರಣ್ಯಕಶಿಪುವನ್ನ ಹೇಗ್ ಸಂಹಾರ ಮಾಡಿದ್ರು, ಬಗೆದು ಮಾಡಿದ್ರು ಅಂತೆಲ್ಲ ಹೇಳ್ತೀವಲ್ಲ. ಈ ತರದ ಉಪಾಸನೆಯನ್ನ ಮಾಡ್ಬೋದೋ ಬೇಡವೋ ಅಂತ ಇದು ಈಗ ಪ್ರಶ್ನೆ. ದೇವರ ಗುಣನೇ ತಾನೇ ಇದು ಕೂಡ. ಅಲ್ಲಿ ಹಾಕಿ ಅವನ ನಖಗಳಿಂದ ಸೀಳ್ ಹಾಕದ್ನಲ್ಲ ಆ ಹಿರಣ್ಯಕಶಿಪುವನ್ನ, ಇಂಥದ್ದನ್ನ ಉಪಾಸನೆ ಮಾಡ್ಬೋದೋ ಬೇಡವೋ? ಇಲ್ಲಿ ವೇದ ಮಂತ್ರವೂ ಕೂಡ ಹೇಳಿದೆ, ತ್ವಂ ಯಾದುಧಾನಸ್ಯ ತ್ವಚಂ ಯಾದುಧಾನಸ್ಯ ಭಿಂದಿ, ರಾಕ್ಷಸರ ಚರ್ಮವನ್ನ ಸೀಳು ಹಾಕು ಅಂತೆಲ್ಲ ಹೀಗ್ ಬಂದಿದೆಯಲ್ಲ. ಇಂಥ ಭೇದನ, ಭೇದನ ಅಂದ್ರೆ ಸೀಳು ಹಾಕೋದು ಅಂತ ಅರ್ಥ. ಇಂಥ ದೇವರಿಗೆ ಸಂಬಂಧಪಟ್ಟ ಗುಣವನ್ನ ದುಷ್ಟ ನಿಗ್ರಹ ಅನ್ನೋ ಫಲನೂ ಕೂಡ ಸಿದ್ಧ ಆಗತ್ತೆ. ಯಾಕಂದ್ರೆ ಇದಕ್ಕೆ ವಿಶೇಷ ಫಲ ಇದೆ. ಯಾವಾಗ ನಾವು ಭಗವಂತ ದುಷ್ಟನ ಸಂಹಾರ ಮಾಡ್ದ ಅಂತ ಉಪಾಸನೆ ಮಾಡ್ತೀವೋ, ನಮ್ಮ ದುಷ್ಟರು ಯಾರಿರ್ತಾರೆ, ನಮಗೆ ದುಷ್ಟರು ಅಂಥವರ ಸಂಹಾರವೂ ಕೂಡ ಹಾಗೆ ಆಗತ್ತೆ. ಇದು ಫಲವೂ ಕೂಡ ಸಿಗತ್ತಲ್ಲ. ಅಷ್ಟೇ ಅಲ್ಲ, ಎಲ್ರಿಗೂ ಇದು ಅಪೇಕ್ಷೆನೂ ಕೂಡ ಇದ್ದೇ ಇದೆ. ನಮ್ಮ ಕೆಟ್ಟವ್ರು ಯಾರಿರ್ತಾರೆ ಅವರು ಭಗವಂತ ಹೇಗೆ ಸಂಹಾರ ಮಾಡಿದ್ನೋ ಹಿಂದೆ ದುಷ್ಟರನ್ನ, ಆ ರೀತಿ ಇವ್ರಿಗೂ ಹಾಗೆ ಆಗ್ಲಿ ಅಂತ ಎಲ್ರೂ ಅಪೇಕ್ಷೆ ಪಡ್ತಾ ಇರ್ತಾರೆ, ಕೆಟ್ಟವ್ರ ನಾಶ ಆಗ್ಲಿ ಅಂತ. ಹಾಗಾಗಿ ಇಂಥ ಉಪಾಸನೆಯನ್ನ ಮಾಡಬಹುದಲ್ವಾ ಅಂತ ಪ್ರಶ್ನೆ ಮಾಡಿಕೊಂಡು ಅದಕ್ಕೆ ಪೂರ್ವ ಪಕ್ಷ ಕಾರಣವನ್ನ ಕೊಡ್ತಾರೆ ಈ ಪ್ರಶ್ನೆ ಮಾಡ್ಕೊಳ್ಳಿಕ್ಕೆ. ಯಾಕೆ, ಏನ್ ಕಾರಣ ಅಂತಂದ್ರೆ ಅಪ್ರಯೋಜನತಾ ಅಂತ ಹೇಳ್ತಾರೆ. ಅಂದ್ರೆ ಈ ದುರ್ಜನರು ಯಾರಿರ್ತಾರೆ, ಈ ದುರ್ಜನರಿಗಾಗಬೇಕಾದ್ರೆ ಸಜ್ಜನರ ದ್ರೋಹ ಮಾಡುವಂತದ್ದೇ ಕೆಲಸ ಅವರಿಗೆ. ಯಾವಾಗ್ಲೂ ಸಜ್ಜನರಿಗೆ ದ್ರೋಹವನ್ನ ಮಾಡ್ತಾ ಇರ್ತಾರೆ ದುರ್ಜನರಿಗೆ. ಈಗ ಸಜ್ಜನರಾದವರು ಅದಕ್ಕೆ ಪ್ರತಿಯಾಗಿ ಏನ್ ಮಾಡ್ಬೇಕು, ದುಷ್ಟರಾದವರಿಗೆ ಭಗವಂತ ಶಿಕ್ಷೆಯನ್ನ ನೀಡ್ಲಿ ಅಂತ ಪ್ರಾರ್ಥನೆ ಮಾಡೋದು ಸರಿಯಾಗೇ ಇದೆ. ಆದ್ರಿಂದ ಇಲ್ಲಿ ಪ್ರಯೋಜನ ಇಲ್ಲ ಅಂತ ಹೇಳ್ಬೇಡಿ, ಪ್ರಯೋಜನ ಇದ್ದೇ ಇದೆ. ಆದ್ರೆ ದುರ್ಜನರಿಗೆ ಪ್ರಯೋಜನ ಇರಲ್ಲ ನಿಜ, ಯಾಕೆ ಅವ್ರಿಗೆ ಏನು ಉಪಯೋಗ ಇಲ್ಲ ಇದರಿಂದ. ಆದ್ರೆ ಸಜ್ಜನರಿಗೆ ಒಂದು ಪ್ರಯೋಜನ ಇದೆ ಅಂತ ಮೇಲ್ನೋಟಕ್ಕೆ ಹೀಗೆ ವಿಷಯ ನಮಗೆ ತಿಳಿತಾ ಇದೆ. ಇದ್ರ ಬಗ್ಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಗುರುಬರ್ಥ ದೀಪಿಕಾದಲ್ಲಿ ಏನ್ ಬಂದಿದೆ ಅಂತ ನೋಡೋಣ. ಅಪ್ರಯೋಜನತಾ ನವಿದ್ಯತೆ ಸಜ್ಜನ ದ್ರೋಹ ಕರಣಾಖ್ಯಂ ದುರ್ಜನ ಪ್ರಯೋಜನಂ ಯಸ್ಮಿನ್ ಉಪಾಸನೆ ತದಪ್ರಯೋಜನಂ ತಸ್ಯ ಭಾವ. ಅಂದ್ರೆ ದುರ್ಜನರಿಗೆ ಇರುವಂತಹ ಪ್ರಯೋಜನ ಸಜ್ಜನರಿಗೆ ದ್ರೋಹ ಮಾಡೋದು, ಅಂಥ ದ್ರೋಹ ಅನ್ನೋದು ಇಲ್ಲಿ ಪ್ರಯೋಜನವಾಗಿ ಇಲ್ಲ. ಅಂದ್ರೆ ಅರ್ಥ ಏನು, ದುಷ್ಟ ಅಭೀಷ್ಟ ನಿರಸನ ವಿದ್ಯಾತ್ವಾತ್ ದುಷ್ಟ ಅಭೀಷ್ಟ ನಿರಸನಸ್ಯ ಚ ಸರ್ವ ಅಪೇಕ್ಷಿತತ್ವಾತ್. ಎಲ್ಲರೂ ಯಾಕೆ ಉಪಾಸನೆ ಮಾಡ್ಬೇಕು ಅಂದ್ರೆ ದುಷ್ಟರ ಅಭೀಷ್ಟ ಏನು, ಏನಿಲ್ಲ ಸಜ್ಜನರಿಗೆ ದ್ರೋಹ ಆಗಬೇಕು ಅಂತ, ಅದು ಹೋದಂಗ ಆಯ್ತು ಈಗ. ಯಾಕೆ, ಭಗವಂತನ ಹಾಗೆ ನಾವು ಧ್ಯಾನ ಮಾಡಿರೋದ್ರಿಂದ. ಅಷ್ಟೇ ಅಲ್ಲ, ಆ ದುಷ್ಟರಿಗೆ ಏನು ಇಷ್ಟಾರ್ಥ ಇತ್ತೋ ನಮ್ಗೆ ಇದು ಬೇಕು ಬೇಕು ಅಂತ, ಅದನ್ನು ನಿರಾಸ ಮಾಡಿದಾಗ ಆಯ್ತು. ನಾವು ಭಗವಂತನ ಧ್ಯಾನವನ್ನ ಹೀಗೆ ಮಾಡಿದ್ರಿಂದ ಇಷ್ಟೆಲ್ಲ ಪ್ರಯೋಜನ ಇರೋದ್ರಿಂದ ಸರ್ವೋಪಾಸ್ಯಾಸ ವಿದ್ಯಾ, ಇಂಥ ವಿದ್ಯೆಯನ್ನ ಇಂಥ ಗುಣವನ್ನ ದೇವರಲ್ಲಿ ನಾವು ಉಪಾಸನೆ ಮಾಡ್ಲೇಬೇಕು ಅಂತ ಪೂರ್ವ ಪಕ್ಷಿ ತಾನು ಪ್ರಶ್ನೆಯನ್ನ ಮುಂದಿಟ್ಟ. ಈ ಪ್ರಶ್ನೆಗೆ ಮುಂದಕ್ಕೆ ಏನು ಉತ್ತರ ಕೊಡ್ತಾರೆ ಆ ವಿಷಯವನ್ನ ನಾಳೆ ದಿವಸ ನೋಡೋಣ. ನಾಳೆ ದಿವಸ ಹೇಗಿದ್ರು ಆಗ್ಲೇ ಭಾಗವತ ಪಾಠದಲ್ಲಿ ತಿಳಿಸಿದಂತೆ ಪ್ರದೋಷ ಇಲ್ಲ, ಆದ್ರೆ ನಾಳೆ ಪಾಠ ಇದೆ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ನಮಸ್ಕಾರ ಕೃಷ್ಣ. ನಮಸ್ಕಾರ ಗುರು.